ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಕುರಿತು ಸಮಗ್ರವಾಗಿ ಚರ್ಚೆ ನಡೆಯಿತು. ವಿಶೇಷವಾಗಿ ಆರೋಗ್ಯ ಸೇವೆಗಳ ಸ್ಥಿತಿ, ಕುಡಿಯುವ ನೀರಿನ ಸಮರ್ಪಕ ಸರಬರಾಜು, ರೇಷನ್ ಕಾರ್ಡ್ ಸಂಬಂಧಿತ ಸಮಸ್ಯೆಗಳ ಪರಿಹಾರ, ರಸ್ತೆ ಕಾಮಗಾರಿಗಳ ಪ್ರಗತಿ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಅಧಿಕಾರಿಗಳಿಂದ ವಿವರವಾದ ಮಾಹಿತಿ ಪಡೆದು ಸಚಿವರು ಅಗತ್ಯ ಸೂಚನೆಗಳನ್ನು ನೀಡಿದರು. ಬೇಸಿಗೆ ಹಿನ್ನೆಲೆಯಲ್ಲಿ ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಬಗ್ಗೆ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನೀರಿನ ಟ್ಯಾಂಕರ್ ವ್ಯವಸ್ಥೆ ಸಿದ್ಧತೆ ಹಾಗೂ ಅಗತ್ಯವಿದ್ದಲ್ಲಿ ತುರ್ತು ಕ್ರಮ ಜಾರಿಗೊಳಿಸುವಂತೆ ತಿಳಿಸಿದರು. ಜೊತೆಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆದವು. ದನ ಕರುಗಳಿಗೆ ಮೇವಿನ ಕೊರತೆ ಉಂಟಾಗದಂತೆ ಅಗತ್ಯ ವ್ಯವಸ್ಥೆ ಕಲ್ಪಿಸಲು ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕಾ ಅನುಷ್ಠಾನ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಹುಕ್ಕೇರಿ. ನಾವೀಗ ಮಾಡಿದ್ರಲ್ಲ ಇಲ್ಲ ಇದು ಅದರ ಏರಿಯಾಕ್ಕೆ ಅಷ್ಟ ನಮ್ಮವರ ನೀವು ಎಷ್ಟು ನಮ್ಮ ನೀರಾವರಿ ಐತಲ್ಲ ಹೆಚ್ಚಿಗೆ ಎರಡು ಪ್ರಯತ್ನ ಮಾಡೋದು. ಒಂದು ಅರ್ಧ TMC ಬಿಟ್ಟರು ಸಾಕು ನಮ್ಗೆ ಎಷ್ಟು ಗೊತ್ತಾಗ್ತದೆ. 2 TMC ಕೊಡ್ತೇವೆ ಅಂತ ಬರ್ತದೆ ನಾವು. ಅಷ್ಟು ಅವಶ್ಯಕತೆ ಬೀಳಂಗಿಲ್ಲ ಅದು. ಅರ್ಧ TMC ಯಾರು ನಿಮ್ಗೆ 3 ತಿಂಗಳು ನೀರು ಹಿಡಿಯೋಲ್ಲ. 2 TMC ಎಲ್ಲಿ ಹಿಡ್ಸಾರ ಅದು ಕಂಟಿನ್ಯೂ ಬಿಟ್ಟರು ಸಾಕು ನಮ್ಗೆ ಡೈಲಿ. ಈಗ ನಾವಂತ ಈಗ ರೀಫಿಲಿಂಗ್ ಮಾಡ್ತಾರಲ್ಲ, ಹೌದದು ಮಾಡ್ತಾರೆ. ಈಗ ಮುಂಚೆನೇ ಮಾಡಿದಾರ ವಿದ್ಯಾರ್ಥಿಗಳು. ಅವ್ರಿಗಿನ್ನೂ ನೇಮಕಾತಿಯಲ್ಲಿ ವಿಳಂಬ ಆಗ್ತಾ ಇದೆ. ಏಜ್ ಸಮಸ್ಯೆ ಇದೆ ಅಂತ ಹೋರಾಟ ಆಗಿದೆ. ಅವ್ರ ಜೊತೆ CM ಈಗಲೂ ಒಂದು ಸಭೆ ಮಾಡಿದ್ದಾರೆ ಒಂದು ಸಾರಿ. ಆಗಲಿ ಅದಕ್ಕೆ ಯಾರು ಮಾಡ್ರಿ. BJP ಅಂತ ಹಂಗೆ ನೋಡ್ಲಿಕ್ಕೆ ಆಗಲ್ಲ. ಅದು ಎಲ್ಲರ ಸಮಸ್ಯೆ. ಅದು BJP ಕಾಂಗ್ರೆಸ್ ಸಮಸ್ಯೆ ಅಲ್ಲ, ಒಟ್ಟಾರೆ ಆ ಯುವಕರ ಭವಿಷ್ಯ. ಅದು ಏನದು BJP ಕಾಂಗ್ರೆಸ್ ಅಂತ ಮಾಡ್ಲಿಕ್ಕಾಗಲ್ಲ. ಮತ್ತೆ ಎಲ್ಲಿ ಬಂದೇ ಇಲ್ಲ. ನಮ್ಮ ಕೈಯಲ್ಲಿ ಇಲ್ಲ, ಅದು ನಮ್ಮ ಕೈಯಲ್ಲಿ ಅದು ಮಾಡೋದಿಲ್ಲ. DK ಶಿವಕುಮಾರ್ ಹೇಳೋದ್ರಿಂದ ಸುಮಾರು ಅನಾವಶ್ಯಕ. ತಾರ್ಕಿಕ ಅಂತ್ಯ ಮಾಡಕ್ಕೆ ಏನಾದ್ರು ಹೈಕಮಾಂಡ್ ತಾವೇನಾದ್ರು ಹೋಗಿ ಭೇಟಿ ಆಗ್ತದೆ? ಇಲ್ಲ ನೋಡಿ, ಈಗಾಗಲೇ ಭೇಟಿಯಾಗಿ ಬಂದಿದ್ದು ನಾವು. ಈಗಾಗಲೇ ಭೇಟಿಯಾಗಿ ಬಂದಿದ್ದೀವಿ. ಈಗ ಹೊಸ MLAಗಳು ಕೂಡ ಸರ್ ನಮಗೂ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಪತ್ರ ಬರೆದಿರುವ 25 ಎಲ್ಲರೂ ಬೇಕಾದವ್ರು, ಅದಕ್ಕೇನು ತಪ್ಪೇನಿದೆ. ತಪ್ಪೇನಿಲ್ಲ. ಅವರು ಅವ್ರದ್ದೇ ಕೆಪಾಸಿಟಿ ಇದ್ರೆ ಕೊಡ್ಬೋದು. ಅದ್ರಾಗೇನ ಇಲ್ಲ ಅಂತ ಹೇಳಿಕ್ಕಾಗುತ್ತೆ. ಸರ್ AB ಪಾಟೀಲ್ ಅವರು ಸಚಿವ ಸತೀಶ್ ಜಾರಕಿಹೊಳಿ ನಮಗೆ ಹೊಂದಾಣಿಕೆ ಮಾಡ್ಕೊಂಡ್ರೆ ನಾವು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಹೊಂದಾಣಿಕೆ ಮಾಡಿದ ತಕ್ಷಣ ಒಂದೇ ಪಾಠ ಆಗಿದ್ದೀವಿ ನಾವು. ಸಂಘ ಸಂಸ್ಥೆ ಬೇರೆ, ನಾವು ಹೇಳಿದೀವಿ, ಅವ್ರು ಹೇಳ್ಯಾರ. ಸಂಘ ಸಂಸ್ಥೆ ಚುನಾವಣೆ ಬೇರೆ, ಪಾರ್ಟಿ ಆಧಾರಿತ ಬಂದಾಗ ಪ್ರಶ್ನೆ ಇಲ್ಲ. ಅದೆಲ್ಲ ಒಂದಾಗುವಂಥ ಪ್ರಶ್ನೆ ಬಂದಾಗ ಒಂದು ಇದ್ದೀವಿ. ಪಾರ್ಟಿ ವಿಷಯ ಬಂದಾಗ ಒಂದೇ ಹೇಳಿದ್ವಿ. ಅದು ಪಕ್ಷ ಬಂದಾಗ ಒಂದೇ ಅಂತ ಹೇಳಿದ್ವಿ. ನಾವು ಹೇಳಿದ್ವಿ, ಅವ್ರು ಹೇಳಿದ್ದಾರೆ. ಪ್ರಚಾರ ಮಾಡ್ತೀರಾ ಸರ್ ಜಿಲ್ಲಾ ಪಂಚಾಯತ್? ಮಾಡಲೇಬೇಕಿಲ್ಲ. ಅದು ಪಕ್ಷ ಆಧಾರಿತ ಬಂದಾಗ ನಾವು ಅವ್ರು ಹೇಳಿದ್ವಿ, ಅವರು ಅದನ್ನು ಹೇಳ್ಯಾರ. ಅದು ಇದು ಸಹಕಾರಿ ಇರೋದ್ರಿಂದ ನಾವು ಇಲ್ಲಿ ಮಾಡ್ತೀವಿ, ಅವ್ರು ಅಲ್ಲೇ ನಾವು ಹೇಳಿದ್ವಿ ಅದನ್ನು. ಸೊ ಮುಂದೆ ಪಕ್ಷ ಬಂದಾಗ ಚಿಹ್ನೆ ಸಿಂಪಲ್ ಬಂದಾಗ ಅದಕ್ಕೆ ಪ್ರಶ್ನೆ ಬರೋಲ್ಲ, ಅದು ಮಾಡಲೇಬೇಕಾಗುತ್ತೆ. ತಮ್ಮ ಕ್ಷೇತ್ರದಲ್ಲಿ ನಕಲಿ ಆಧಾರ್ ಕಾರ್ಡ್ ಜೊತೆ ಜಮೀನುಗಳು ಖರೀದಿ ಮಾಡ್ತೀವಿ ಅಂತ ಗ್ರಾಮದಲ್ಲಿ ಆಯ್ತಲ್ಲ. ಈಗಾಗಲೇ ಹೇಳಿದ್ರು, ನಾವು ಹೇಳಿ ಅದನ್ನೆಲ್ಲ ಮಾಡಿ ಮತ್ತೇನು ಮಾಡಬೇಕು? ಅದಕ್ಕೆ ಕೆಲಸ ಮಾಡೋದು ಇನ್ನೂ ಎನ್ಕ್ವೈರಿ ಮಾಡಬೇಕು. ಅವ್ರು ವರ್ಷಕ್ಕೆ ಮಾಡ್ತಿದ್ದಾರೆ. ಅವ್ರು ಎಷ್ಟು ಮಾಡಿದ್ರು ಎಲ್ಲ ಸಿಕ್ಕಿದ್ದಾರೆ, ಎಷ್ಟಾಗ ಭಾಗಿಯಾಗಿದ್ದಾರೆ. ಅದೊಂದು ಟೀಮ್ ಆಯ್ತು. ಅದು ಅದಕ್ಕೆ ನಾವು ಹೇಳಿ ಅದು ಸೀರಿಯಸ್ ಆಗಿ ಮಾಡಿಸಿದ್ವಿ. ಈಗಾಗಲೇ ಅದರಿಂದ ಎಲ್ಲ ಕಡೆ ಬಂದಾಗಬೇಕು. ನಮ್ಮ ಹಿರಿಯರ್ ಇರ್ಬೋದು ಜಿಲ್ಲೆಯಲ್ಲಿ. ಅದಕ್ಕಾಗಿ ಒಂದು ಭಾಳ ಸೀರಿಯಸ್ ಆಗಿ ಆ್ಯಕ್ಷನ್ ಮಾಡಿದ್ದೀವಿ. ಎಲ್ಲ ಯಾರ್ಯಾರು ತಪ್ಪಿಸ್ತಿದಾರೆ ಆ್ಯಕ್ಷನ್ ತೊಗೊಂಡು ಸ್ವಲ್ಪ ಸೈಡ್